friends, I welcome you all to the online worship of Bangalore South Church this morning. Even as we have gathered to worship God, let's all turn our Bibles to the Gospel of John, chapter number 15 and verse number 5. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದಂತ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಾಕ್ಯ. John chapter 15 and verse 5. I am the vine, you are the branches. If a man remains in me and I in him, he will bear much fruit. Apart from me, you can do nothing. ಕನ್ನಡ ಬೈಬಲ್ ಹೀಗೆ ಹೇಳುತ್ತೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಾಕ್ಯ. ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅಂತಹವನೇ ಬಹಳ ಫಲವನ್ನು ಕೊಡುವನು. ಏಕೆಂದರೆ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಹಲ್ಲೆಲೂಯಾ. This is the words of Jesus. He is teaching his disciples and Jesus is saying, I am the vine. ಯೇಸು ಸ್ವಾಮಿಯ ಸ್ವಂತ ಮಾತುಗಳು ಇದಾಗಿದೆ. ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ನಾನೇ ದ್ರಾಕ್ಷೆ ಬಳ್ಳಿ, you are the branches. ನೀವು ಕೊಂಬೆಗಳು. If a man remains in me and I in him, he will bear much fruit. ಒಬ್ಬ ಮನುಷ್ಯನು ನನ್ನಲ್ಲಿ ನೆಲೆಗೊಳ್ಳುವಾಗ, ನನ್ನ ವಾಕ್ಯವು ಆತನಲ್ಲಿ ನೆಲೆಗೊಳ್ಳುವಾಗ ಆತನು ಬಹಳಷ್ಟು ಫಲವನ್ನು ಕೊಡುವನಾಗಿರುತ್ತಾನೆ. ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ನನ್ನ ಹೊರತಾಗಿ ನೀವು ಏನನ್ನು ಮಾಡಲಾರಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂತ ಮಾತಾಗಿದೆ. ಜಸ್ಟ್ ಥಿಂಕ್ ಅಬೌಟ್ ಅ ಬ್ರಾಂಚ್ ವಿಚ್ ಇಸ್ ನಾಟ್ ಕನೆಕ್ಟೆಡ್ ಟು ದ ವೈನ್. Eventually the branch will dry off and it will be useful for nothing. There will be no wine absolutely on the branch. No grapes will be produced. And what will the farmer do? He will take such a branch and he will burn it off, making it useless. ಒಂದು ವೇಳೆ ಒಂದು ಕೊಂಬೆಯು ದ್ರಾಕ್ಷೆ ಬಳ್ಳಿಯಲ್ಲಿ ಅದು ಅಂಟುಕೊಳ್ಳದಿದ್ದರೆ ಅದು ದಿನ ತುಂಬುವಂತ ಸಮಯಗಳಲ್ಲಿ ಅದು ಒಣಗಿ ಹೋಗುತ್ತದೆ. ಒಣಗಿದ ಕೊಂಬೆಯ ಮೇಲೆ ಯಾವ ದ್ರಾಕ್ಷಿಯು ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ಕೊಂಬೆಯು ಒಣಗಿ ಹೋಗುವುದಾಗಿದ್ದರೆ ಅಲ್ಲಿ ಇರುವಂತಹ ಆ ತೋಟಗಾರನು ಆ ಒಂದು ಕೊಂಬೆಯನ್ನು ಕಿತ್ತಿ ಬೀಸಾಕುತ್ತಾನೆ, ಅದನ್ನು ಸುಟ್ಟು ಹಾಕುತ್ತಾನೆ. ಅದಕ್ಕಾಗಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ನನ್ನ ಹೊರತಾಗಿ ನೀವು ಏನನ್ನೂ ಮಾಡಲಾರಿರಿ. ಜೀಸಸ್ is saying, apart from me you can do nothing. The Bible says very very clearly, apart from Jesus we cannot bear fruit. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕಲಿಸುವ ವಿಷಯವೇನೆಂದರೆ, ಯೇಸು ಸ್ವಾಮಿಯ ಹೊರತಾಗಿ ನಾವು ಫಲ ಬೀರಲು ಸಾಧ್ಯ ಇಲ್ಲ, ನಮಗೆ ಫಲ ಕೊಡಲು ಸಾಧ್ಯ ಇಲ್ಲ. Apart from Jesus we cannot be fruitful in our lives. ಯೇಸು ಕ್ರಿಸ್ತನ ಹೊರತಾಗಿ ಫಲಭರಿತ ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ಸಾಧ್ಯ ಇಲ್ಲ. Only way to bear fruit is to abide in Jesus. ಫಲ ಕೊಡುವುದಕ್ಕೆ ಒಂದೇ ಒಂದು ರೀತಿಯಾಗಿದೆ, ಅದೇನೆಂದರೆ ಯೇಸು ಸ್ವಾಮಿಯಲ್ಲಿ ನೀವು ಮತ್ತು ನಾನು ನೆಲೆಗೊಳ್ಳಬೇಕು. ಆ ರೀತಿಯಾಗಿ ನಾವು ನೆಲೆಗೊಳ್ಳುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ಯು ವಿಲ್ ಬೇರ್ ಮಚ್ ಫ್ರೂಟ್. ನೀವು ಹೆಚ್ಚಿನ ಫಲವನ್ನು ಕೊಡ್ತೀರಿ. ಕೇವಲ ಫಲ ಕೊಡೋದು ಮಾತ್ರ ಅಲ್ಲ, ಆದ್ರೆ ಹೆಚ್ಚಿನ ಫಲವನ್ನು ಕೊಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾನೆ. ನಾವೆಲ್ಲರೂ ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಮನಸ್ಸು ಮಾಡುವರಾಗಿದ್ದೇವೆ. We all desire to bear much fruit in our life, but if we desire fruit, maybe the fruit of the Holy Spirit or it may be fruit in our ministry, the only way to do it is to abide in Jesus Christ. ನಮ್ಮಲ್ಲಿ ಆತ್ಮನ ಫಲಗಳು ಕಾಣಿಸಿಕೊಳ್ಳಬೇಕಾಗಿದ್ದರೆ, ನಮ್ಮ ಸೇವೆಯು ಫಲಭರಿತವಾಗಬೇಕಾಗಿದ್ದರೆ ಒಂದೇ ಒಂದು ದಾರಿ, ಒಂದೇ ಒಂದು ಮಾರ್ಗ, ಅದೇನೆಂದರೆ ನೀವು ಮತ್ತು ನಾನು ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ಆ ರೀತಿಯಾಗಿ ನಾವು ನೆಲೆಗೊಳ್ಳುವಂತ ಸಮಯದಲ್ಲಿ ನಾವು ಹೆಚ್ಚಿನ ಫಲವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸು ಸ್ವಾಮಿಯ
ಹೊರತಾಗಿ ನಮ್ಮಲ್ಲಿ ಯಾವ ಸದ್ಗುಣವೂ ಬರುವುದಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿಯ ಹೊರತಾಗಿ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಹುಟ್ಟಲು ಸಾಧ್ಯವಿಲ್ಲ. ಯೇಸು ಸ್ವಾಮಿಯ ಹೊರತಾಗಿ ನಮ್ಮಲ್ಲಿ ಯಾವ ಒಳ್ಳೆ ಫಲ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ತಾನೇ ಹೇಳಿದನು, ನನ್ನನ್ನು ಬಿಟ್ಟರೆ ನೀವು ಫಲ ಕೊಡಲು ಸಾಧ್ಯವಿಲ್ಲ. ಜೀಸಸ್ ಕ್ಲಿಯರ್ಲಿ ಸೇಸ್, ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ಅಪಾರ್ಟ್ ಫ್ರಮ್ ಮೀ ಯು ಕ್ಯಾನ್ ಡೂ ನಥಿಂಗ್. ಈ ಬೆಳಗಿನ ಹೊತ್ತಾರೆಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಫಲ ಕೊಡಲು ಮನಸ್ಸು ಮಾಡುವುದಾಗಿದ್ದರೆ ನಾವು ಕರ್ತನಲ್ಲಿ ಬೇಡಿಕೊಳ್ಳಬೇಕು. ಪ್ರತಿನಿತ್ಯವೂ ಸ್ವಾಮಿ, ನಾನು ನಿನ್ನಲ್ಲಿ ನೆಲೆಗೊಂಡಿರಬೇಕು. ನಿನ್ನ ವಾಕ್ಯವು ನನ್ನಲ್ಲಿ ನೆಲೆಗೊಳ್ಳುವಾಗ we will bear much fruit. When we abide in him and his words abide in us, we will bear much fruit for the glory of God. This morning let us ask the Lord, Lord, teach us the art of abiding. ದೇವರೇ, ಈ ಒಂದು ನಿನ್ನಲ್ಲಿ ನೆಲೆಗೊಂಡು ಹೆಚ್ಚಿನ ಫಲವನ್ನು ಕೊಡುವಂತಹ ಜೀವಿತವನ್ನು ಪಡೆದುಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡುವುದಾಗಿ ನಾವು ಯೇಸು ಸ್ವಾಮಿಯಲ್ಲಿ ಈ ಬೆಳಗಿನ ಹೊತ್ತಾರೆಯಲ್ಲಿ ಬೇಡಿಕೊಳ್ಳೋಣ. Father, we just thank you for your precious word this morning. We know that you are the true vine and we are the branches. Father, we pray that you would help each one of us to abide in you. And I pray, Lord, that your word would abide in our hearts. And even as your word abides in our hearts, Father, I pray that we would bear more fruit, much fruit and lasting fruit until the coming of Lord Jesus Christ. Father, even as you have said, apart from me you can do nothing. Lord, we acknowledge that we need your strength this morning, oh Lord God, to bear fruit in our life. Help us to this very end. In Jesus' name we pray. Amen. Amen. ಯೇಸು ಸ್ವಾಮಿಗೆ ನಾವು ಸ್ತುತಿ ಆರಾಧನೆ ಮಾಡುತ್ತಾ ಹೀಗೆ ಹೇಳೋಣ, ಯೇಸು, ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯವು ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯವನ್ನು ಕೊಡಲಿ ಸ್ವಾಮಿ. ನಾನು ನಿಮ್ಮಲ್ಲಿ ಇದ್ದು ಬಹಳಷ್ಟು ಫಲವನ್ನು ಕೊಡುವುದಕ್ಕಾಗಿ ಸಹಾಯ ಮಾಡಿರುವುದಾಗಿ ಈ ಹಾಡನ್ನು ಹಾಡಿ ದೇವರನ್ನು ಆರಾಧನೆ ಮಾಡೋಣ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನುಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮವನ್ನೇ ಮಹಿಮೆ ಹೊಂದಲಿ. ನನ್ನ ನುಡಿಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮವನ್ನೇ ಮಹಿಮೆ ಹೊಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನ, ಸರ್ವಲೋಕವು
ಯೇಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯದಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯದಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲ ಕೊಡುವೆನು, ನಾನು ನಿಮ್ಮಲ್ಲಿ ಇದ್ದು ಬಹಳ ಫಲ ಕೊಡುವೆನು. ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ಅಪ್ಪ ಅಪ್ಪ ಯೇಸಪ್ಪ ನೀನೇ ನನ್ನ ಸರ್ವಸ್ವ, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸಪ್ಪ ನಿನ್ನನ್ನು ಬಿಟ್ಟು ನಾವೇನನ್ನು ಮಾಡಲು ಸಾಧ್ಯವಿಲ್ಲ. ಕರ್ತನೆ, ದಿನಂಪ್ರತಿ ನಿನ್ನಲ್ಲಿ ನೆಲೆಗೊಂಡು ಬಹಳಷ್ಟು ಫಲವನ್ನು ಕೊಡುವುದಕ್ಕಾಗಿ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಅಪ್ಪ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನೀನೇ ನಮ್ಮ ಕುಂಬಾರನಾಗಿದ್ದೆ, ನಾವು ಚೇಳಿ ಮಣ್ಣಾಗಿದ್ದೇವೆ ಅಪ್ಪ. ನಿನ್ನ ಆಲೋಚನೆಯ ಮೇರೆಗೆ, ನಿನ್ನ ಯೋಚನೆಗೋಸ್ಕರ ನಮ್ಮನ್ನು ರೂಪಿಸಿ ಬಳಸಿಕೊ ಎಂಬುದಾಗಿ ದೇವರೇ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಫಲ ಕೊಡದ ಮರವು ನಾವಾಗಿರಲು ನಮ್ಮನ್ನು ಕಿತ್ತಿ ಬೀಸಾಡದೆ ಕರ್ತನೆ, ಬಹಳಷ್ಟು ಫಲ ಕೊಡುವಂತ ಮರವನ್ನಾಗಿ ನಮ್ಮನ್ನು ಮಾರ್ಪಡಿಸಿ ಎಂಬುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ನೀನೇ ದ್ರಾಕ್ಷಿ ಬಳ್ಳಿ, ನಾವೆಲ್ಲ ಕೊಂಬೆಗಳಾಗಿದ್ದೇವೆ ಅಪ್ಪ. ಈ ಕೊಂಬೆಗಳಲ್ಲಿ ಇಂದು ಸ್ವಾಮಿ ಜೀವವು ಹರಿದು ಬರಲಿ ಕರ್ತನೆ. ಈ ಕೊಂಬೆಗಳಲ್ಲಿ ನಿನ್ನ ಆತ್ಮನ ಆ ಕೃಪೆಯನ್ನು ನೀನು ಸುರಿಯ ಮಾಡು. ಇದರ ನಿಮಿತ್ತವಾಗಿ ಸ್ವಾಮಿ ನಾವು ಬಹಳಷ್ಟು ಫಲ ಕೊಡುವುದಕ್ಕಾಗಿ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಯೇಸು ನಾಮದಲ್ಲಿ ನಾವು ಬೇಡಿಕೊಂಡಿದ್ದೇವೆ ತಂದೆಯಾದ ದೇವರೇ. ಆಮೆನ್ ಆಮೆನ್. ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತೆ, ದೇವರು ಕುಂಭಾರನಾಗಿದ್ದಾನೆ, ನಾವು ಜೇಡಿ ಮಣ್ಣಾಗಿದ್ದೇವೆ. ಈ ಹಾಡನ್ನು ಹಾಡುವಾಗ ನಾವು ದೇವರಲ್ಲಿ ಹೇಳೋಣ, ದೇವರೇ ನೀನು ತಾನೇ ನನ್ನನ್ನು ರೂಪಿಸು, ನಿನ್ನ ಸೇವೆಗೆ ನನ್ನನ್ನು ಮಹತ್ತಾಗಿ ಉಪಯೋಗಿಸಪ್ಪ. ನನ್ನ ಜೀವಿತದ ಅಂತರಂಗದಲ್ಲಿ ನೀನು ಪರಿವರ್ತನೆಯನ್ನು ಸ್ವಾಮಿ, ಒಳ್ಳೆ ಫಲ ಕೊಡುವಂತ ಮರವನ್ನಾಗಿ ನನ್ನನ್ನು ಮಾರ್ಪಡಿಸು. ಬಹಳಷ್ಟು ಫಲವನ್ನು ನಿನಗೆ ಕೊಡುವುದಕ್ಕಾಗಿ ನನಗೆ ಸಹಾಯ ಮಾಡುವುದಾಗಿ ಈ ಹಾಡನ್ನು ಹಾಡಿ ದೇವರಲ್ಲಿ ನಾವು ಬೇಡಿಕೊಳ್ಳೋಣ. Through
ತಂದೆಯಾದ ದೇವರೇ, ನಿನ್ನಲ್ಲೇ ನೆಲೆಗೊಂಡು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಬಹಳಷ್ಟು ಫಲ ಕೊಡುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡು. ಯೇಸುವೇ ನಮ್ಮ ಜೊತೆಯಲ್ಲಿರು. ಯೇಸು ನಾಮದಲ್ಲಿ ಆಮೆನ್.
Good morning friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಆಹ್ವಾನಿಸುತ್ತೇವೆ. Last week we started our studies on 2 Peter. ಕಳೆದ ವಾರ 2ನೇ ಪೇತ್ರನ ಪತ್ರಿಕೆಗಳನ್ನು ಕಲಿಯಲು ಆರಂಭಿಸಿದೆವು. We saw Peter reminded people to know Jesus and grow in the grace of our Lord and Savior Jesus Christ. ಪೇತ್ರನು ದೇವರ ಜನರಿಗೆ ಮರುಜ್ಞಾಪಿಸಿಕೊಳ್ಳುತ್ತಾನೆ, ಯೇಸು ಕ್ರಿಸ್ತನನ್ನು ಅರಿತುಕೊಂಡು ಆತನ ಪರಿಜ್ಞಾನದಲ್ಲಿ ಬೆಳೆಯಿರೆಂಬುದಾಗಿ ಆಹ್ವಾನಿಸುತ್ತಾ ಇದ್ದಾನೆ. So when we know Jesus personally and intimately, we will participate in his divine nature. We will think like him, we will feel like him, we will act like him, and we will overcome the corruption that is caused by the evil desires. ಯೇಸು ಕ್ರಿಸ್ತನ ದೈವಿಕ ಸ್ವಭಾವದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಮ್ಮ ನಡೆನುಡಿಗಳಲ್ಲಿ ನಾವು ಆತನನ್ನು ಅನುಸರಿಸುವರಾಗಿರುತ್ತೇವೆ. ನಾವು ಆತನ ಹಾಗೆ ವರ್ತಿಸಲು ಆರಂಭಿಸುತ್ತೇವೆ. ಈ ಲೋಕದಲ್ಲಿ ಇರುವಂಥ ಎಲ್ಲ ಕಲ್ಮಶದಿಂದ ನಾವು ಶುದ್ಧೀಕರಣವನ್ನು ಹೊಂದಿ ಆತನ ಹಾಗೆ ಮಾರ್ಪಾಟನ್ನು ಹೊಂದುತ್ತೇವೆ. Today we will focus on 2 Peter chapter 1 verses 5 to 11. ಇವತ್ತು ನಾವು ಕೇಳುವಂತ ಸಂದೇಶ 2 ಪೇತ್ರ 1ನೇ ಅಧ್ಯಾಯ 5ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. When Jesus comes and he takes over the rule of this world, he comes as the King of Kings and Lord of Lords. ಯೇಸು ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಆಳ್ವಿಕೆಯನ್ನು ಮಾಡಲು ಬರುವಾಗ ಆತನು ರಾಜಾಧಿರಾಜನಾಗಿ ಒಡೆಯರ ಒಡೆಯನಾಗಿ ಲೋಕಕ್ಕೆ ಇಳಿದು ಬರುವ ಆತನಾಗಿದ್ದಾನೆ. And when he has his final victory against every evil powers in the world, ಆತನು ತನ್ನ ಕೊನೆಯ ಜಯವನ್ನು ಲೋಕದ ಎಲ್ಲಾ ಕೆಟ್ಟತನದ ಮೇಲೆ ಆತನು ಜಯವನ್ನು ಸಾಧಿಸಲಿಕ್ಕಿದ್ದಾನೆ. there will be a group of people always with him. ಯಾವಾಗಲೂ ಒಂದು ಗುಂಪಿನ ಜನರು ಆತನ ಜೊತೆಯಲ್ಲಿ ಇರುತ್ತಾರೆ. They are called chosen and faithful followers. ಅವರು ಕರೆಯಲ್ಪಟ್ಟವರು, ಆರಿಸಿಕೊಳ್ಳಲ್ಪಟ್ಟವರು ಮತ್ತು ನಂಬಿಗಸ್ತರಾದ ಹಿಂಬಾಲಕರಾಗಿರುತ್ತಾರೆ. And that's what we see in Revelation chapter 17 verse 14. ಅದನ್ನೇ ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದುವರಾಗಿದ್ದೇವೆ. They will wage war against the Lamb, but the Lamb will triumph over them, because he is Lord of lords and King of kings, and with him will be his called, chosen and faithful followers. ಅವರು ಕುರಿಮರಿಯಾದಾತನೊಂದಿಗೆ ಯುದ್ಧ ಮಾಡುವರು, ಆದರೆ ಕುರಿಮರಿಯಾದಾತನು ಒಡೆಯರ ಒಡೆಯನು ರಾಜಾಧಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಆತನೊಂದಿಗಿದ್ದು ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಗಸ್ತರು ಆಗಿರುವರು. Some people are in the call list. ಕೆಲವು ಜನರು ಕರೆಯಲ್ಪಟ್ಟವರಾಗಿದ್ದಾರೆ. Some people has graduated and they entered into the chosen list. ಅವರ ಮಧ್ಯದಿಂದ ಕೆಲವರು ಆಯಲ್ಪಟ್ಟಂತ ಒಂದು ಪಟ್ಟಿಗೆ ಸೇರಿಸಲ್ಪಡುತ್ತಾರೆ. Because they accepted what Christ did for them. ಯಾಕಂದ್ರೆ ಕ್ರಿಸ್ತನವರಿಗೆ ಕೊಟ್ಟಿರುವಂತ ಕೊಡುಗೆಯನ್ನು ಅವರು ಸ್ವೀಕಾರ ಮಾಡಿದ್ದಾರೆ. But God is challenging us to be in the faithful list, called, chosen and faithful list. ಆದ್ರೆ ದೇವರಾದರೂ ನಮಗೆ ಆಹ್ವಾನವನ್ನು ಕೊಡುತ್ತಾ ಇದ್ದಾನೆ. ಆಹ್ವಾನ ಏನಂದ್ರೆ ನಂಬಿಗಸ್ತರ ಪಟ್ಟಿಗೆ ನಾವು ಸೇರಲ್ಪಡಬೇಕು. ಯಾಕಂದ್ರೆ ಕರೆಯಲ್ಪಟ್ಟವರು, ಆಯಲ್ಪಟ್ಟವರು ಮತ್ತು ನಂಬಿಗಸ್ತರಾದ ಜನರಿಗೋಸ್ಕರ ಆತನು ಬರಲಿಕ್ಕಿದ್ದಾನೆ. To be in that called, chosen and faithful list, we should grow up in Jesus Christ. ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಗಸ್ತರ ಪಟ್ಟಿಯಲ್ಲಿ ನಾವು ಇರಬೇಕಾಗಿದ್ದರೆ ನಾವು ಯೇಸು ಕ್ರಿಸ್ತನ ಆ ಒಂದು ಗುಣಗಳಲ್ಲಿ ಬೆಳೆಯಬೇಕು. So Peter is telling in this passage, a follower who absorbs essential add-ons will grow. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಪೇತ್ರನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ಯಾವ ಶಿಷ್ಯನು ಅವಶ್ಯಕವಾಗಿ ಕೂಡಿಸಿಕೊಳ್ಳುತ್ತಾನೋ ಅಂಥವನು ಬೆಳೆಯವನಾಗಿರುತ್ತಾನೆ. We will see the essential add-ons. ಈ ದಿನದಂದು ನಾವು ಯಾವ ವಿಷಯಗಳನ್ನು ಕೂಡಿಸಿಕೊಳ್ಳಬೇಕೆಂಬುದಾಗಿ ನಾವು ಕಲಿತುಕೊಳ್ಳೋಣ. Verse 5 starts like this: for this very reason. ಈ ಕಾರಣದಿಂದಲೇ ಎಂಬುದಾಗಿ 5ನೇ ವಾಕ್ಯವು ಪ್ರಾರಂಭವಾಗುತ್ತದೆ. What is this very reason? ಈ ಕಾರಣ ಏನಾಗಿದೆ? When we participate in the divine nature of Jesus Christ, we will overcome the corruption in the world caused by evil desires. ನಾವು ಈ ಕಾರಣದಿಂದ ನೀವು
ಪೂರ್ಣ ಜಾಗ್ರತೆಯಿಂದ ಎಲ್ಲ ಲೋಕದ ಕಲ್ಮಶಗಳನ್ನು ಜಯಿಸಿ ನೀವು ಮುಂದುವರಿಯಬೇಕು. When we know Jesus, ನಾವು we will get saved. ಯೇಸು ಕ್ರಿಸ್ತನನ್ನು ನಾವು ಅರಿಯುವಂತ ವೇಳೆಯಲ್ಲಿ ರಕ್ಷಣೆ That is ಹೊಂದುವರಾಗಿರುತ್ತೇವೆ. spiritual birth. ಅದೇ ಒಂದು ಆತ್ಮೀಕವಾದ ಜನ್ಮವಾಗಿದೆ. Don't stuck up there. ಆದ್ರೆ ಆತ್ಮೀಕ ಜನನದಲ್ಲಿಯೇ ನಾವು You have ಇರಬಾರದು. to grow up in sanctification. ನಾವು ಶುದ್ಧತೆಯಲ್ಲಿ We ಮುಂದುವರಿಯಬೇಕು. have to become like Jesus, holy in every aspects of our life. ಯೇಸು ಕ್ರಿಸ್ತನ ಹಾಗೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಪರಿಶುದ್ಧರಾಗಿ ಇರಬೇಕು. For this very reason, make every effort. ಈ ಕಾರಣದಿಂದಲೇ ನೀವು ಎಲ್ಲಾ ಪ್ರಯಾಸವನ್ನು ಮಾಡಿಕೊಳ್ಳಿರಿ. Means try everything possible. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾಗಿದ್ರೆ ಎಲ್ಲಾ ಪ್ರಯತ್ನಗಳನ್ನು ನೀವು ಮಾಡಿರಿ. Why? ಏನಕ್ಕೆ? Philippians chapter 2, 12 and 13 says, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ ಹೀಗೆ ಹೇಳುತ್ತದೆ. Therefore, my dear friends, as you have always obeyed, not only in my presence, but now much more in my absence, continue to work out your salvation with fear and trembling. For it is God who works in you to will and to act in order to fulfill his good purpose. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 12-13ನೇ ವಾಕ್ಯ ಹೀಗೆ ಹೇಳುತ್ತದೆ. ಹೀಗಿರುವಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ನೀವು ಯಾವಾಗಲೂ ವಿಧೇಯರಾದರಂತೆ ಈಗಲೂ ವಿಧೇಯರಾಗಿ, ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಭಯದಿಂದ ನಡುಗುತ್ತಾ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಏಕೆಂದರೆ ದೇವರೇ ತನ್ನ ಚಿತ್ತದಂತೆ ನಿಮ್ಮಲ್ಲಿ ಉದ್ದೇಶಿಸುವುದನ್ನು ಪ್ರಯತ್ನವನ್ನು ನಡೆಸುತ್ತಾನೆ. Paul reminds us God who works in us. ಪೌಲ ನಮಗೆ ಮರು ಜ್ಞಾಪಿಸುವಂತ ವಿಷಯವೇನೆಂದ್ರೆ ದೇವರು ತಾನೇ ಕಾರ್ಯ Why God works in us? ಏನಕ್ಕೆ ದೇವರು ನಮ್ಮಲ್ಲಿ ಕಾರ್ಯ To will and ಸಾಧಿಸುತ್ತಿದ್ದಾನೆ? act in order to fulfill his good purposes. ದೇವರ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ನಾವು ಸ್ವಚಿತ್ತವುಳ್ಳವರಾಗಿ ಪ್ರಯತ್ನ ಮಾಡಬೇಕೆಂಬುದಾಗಿ. But what we should do? ಮಾಡಬೇಕಾದ We should ವಿಷಯವೇನು? continue to work out our salvation with fear and trembling. ನಾವು ಬಹು ಹೆಚ್ಚಾಗಿ ಭಯದಿಂದ ನಡುಗುತ್ತಾ ನಮ್ಮ ರಕ್ಷಣೆಯನ್ನು ಸಾಧಿಸುವರಾಗಿರಬೇಕು. Our life is a gift of God. ನಮ್ಮ ಜೀವವು ದೇವರಿಂದ ನಾವು ಪಡೆದುಕೊಳ್ಳುವಂತ We have to ವರದಾನವಾಗಿದೆ. work out our body. We have to feed ourselves, take care of our body. We should discipline ourselves so that we'll grow up. ನಾವು ದೇವರು ನಮಗೆ ಕೊಟ್ಟಿರುವಂತ ಈ ಶರೀರವೆಂಬ ದೇಹದಲ್ಲಿ ಬದುಕುವಾಗ ಸರಿಯಾಗಿ ಊಟ ಮಾಡುವರಾಗಿರಬೇಕು, ನಾವು ವ್ಯಾಯಾಮಗಳನ್ನು ಮಾಡುವರಾಗಿರಬೇಕು, ಮಾತ್ರವಲ್ಲದೆ ಸ್ವನಿಯಂತ್ರಣವನ್ನು ಹೊಂದಿಕೊಂಡು ಎಲ್ಲಾ ರೀತಿಯಲ್ಲಿ ಬೆಳೆಯುವರಾಗಿರಬೇಕು. Same way we have to grow up in our knowledge of Jesus Christ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಸಹ ನಾವು ಬೆಳೆಯುವರಾಗಿರಬೇಕು. We should know all the feelings of Jesus Christ. ಯೇಸು ಸ್ವಾಮಿಯ ಎಲ್ಲ ಅನ್ನಿಸುವಿಕೆಗಳನ್ನು ನಾವು ಅನುಭವಿಸಬೇಕು. So Peter continues, make every effort to add to your faith. ಆಗ ಪೇತ್ರನು ಹೀಗೆ ಮುಂದುವರಿಸುತ್ತಾನೆ, ನಿಮ್ಮ ನಂಬಿಕೆಗೆ ಕೂಡಿಸಿಕೊಳ್ಳುವುದಕ್ಕೆ ಎಲ್ಲಾ ಪ್ರಯತ್ನಗಳನ್ನು ನೀವು ಮಾಡಿರಿ. Add to what? ನೀವು ಏನಕ್ಕೆ ಕೂಡಿಸಿಕೊಳ್ಳಬೇಕು? Personal faith in the person Jesus Christ. ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತ ನಂಬಿಕೆಗೆ ನೀವು You ಕೂಡಿಸುವರಾಗಿರಬೇಕು. should know Jesus Christ intimately. ನೀವು ಯೇಸು ಕ್ರಿಸ್ತನನ್ನು ಅತಿ ನಿಕಟವಾಗಿ You should know the ಅರ್ಥೈಸಿಕೊಳ್ಳಬೇಕು. likes and dislikes of Jesus. ಯೇಸು ಕ್ರಿಸ್ತನಿಗೆ ಏನು ಇಷ್ಟ, ಯಾವ ವಿಷಯಗಳು ಇಷ್ಟವಿಲ್ಲೆಂಬುದಾಗಿ ನೀವು You ತಿಳಿದುಕೊಳ್ಳಬೇಕು. should experience and know that He is good. ಯೇಸುವೇ ಒಳ್ಳೆಯ ದೇವರೆಂಬುದಾಗಿ ನೀವು ಅನುಭವದಿಂದ ರುಚಿಸಿ He is a ನೋಡುವರಾಗಿರಬೇಕು. trustworthy God. ಆತನು ಭರವಸೆಗೆ ಯೋಗ್ಯನೆಂಬುದಾಗಿ He is a ತಿಳಿದುಕೊಳ್ಳಬೇಕು. present help in trouble. ಆತನು ಈ ಕಟ್ಟಿನಲ್ಲಿ ಸೂಕ್ತ ಸಹಾಯಕನೆಂಬುದಾಗಿ ಅರ್ಥೈಸಿಕೊಳ್ಳಬೇಕು. Many of us have experienced pizza. ನಾವು ಅನೇಕರು ನಾವು ಪಿಜ್ಜಾ ಎಂಬ ಈ ಪದಾರ್ಥವನ್ನು ತಿಂದಿದ್ದೇವೆ. When we go to the Pizza Hut, we won't buy
that pizza base alone. ನಾವು ಈ ಪಿಜ್ಜಾ ಹಟ್ಟಿಗೆ ಪಿಜ್ಜಾ ತಿನ್ನುವುದಕ್ಕೆ ಹೋಗುವಾಗ ಅಲ್ಲಿ ಇರುವಂತ ರೊಟ್ಟಿಯನ್ನು ಮಾತ್ರವೇ ನಾವು ತಿನ್ನುವುದಿಲ್ಲ. We go to see that pizza decorated with top-ups. ನಾವು ನೋಡುತ್ತೇವೆ ಈ ಪಿಜ್ಜಾವನ್ನು ತಿನ್ನುವಕ್ಕಿಂತ ಮುಂಚೆ ಅಥವಾ ಆರ್ಡರ್ ಮಾಡುವಕ್ಕಿಂತ ಮುಂಚೆ ಅದರ ಮೇಲೆ ಯಾವ ಪದಾರ್ಥವನ್ನು ಹಾಕಿದ್ದಾರೆಂಬುದಾಗಿ ನಾವು ಸೂಕ್ಷ್ಮವಾಗಿ ತಿಳಿದುಕೊಂಡು ಅದನ್ನು ನಾವು ಸೇವಿಸುತ್ತೇವೆ. Same way to the basic faith in Jesus Christ, you have to add on. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ಇರುವಂತ ಆ ನಂಬಿಕೆ ಆ ಪಿಜ್ಜಾ ಅಲ್ಲಿರುವಂತ ರೊಟ್ಟಿಗೆ ಸಮಾನವಾಗಿರುತ್ತದೆ. ರೊಟ್ಟಿ ಮಾತ್ರ ಸಾಕಾಗಲ್ಲ, ಅದಕ್ಕೆ ಮೇಲೆ ಅನೇಕ ಪದಾರ್ಥಗಳನ್ನು ನಾವು ಹಾಕಬೇಕಾಗಿದೆ. If you are not adding on, you will be a namesake Christian but not a real Christian, a RC Christian. ಒಂದು ವೇಳೆ ನೀವು ಆ ನಂಬಿಕೆಗೆ ಕೂಡಿಸದಿದ್ದರೆ ಕೇವಲ ನಾಮಧೇಯ ಕ್ರೈಸ್ತರಾಗಿರುತ್ತೀರಿ, ನಿಜವಾದ ಕ್ರೈಸ್ತರಾಗಲು ಸಾಧ್ಯವಿಲ್ಲ. Now what should we add on? ನಾವು ಏನನ್ನು ಕೂಡಿಸಿಕೊಳ್ಳಬೇಕು? Number one, add on. ಮೊದಲನೇದಾಗಿ ಕೂಡಿಸುವಂತ ವಿಷಯವು Verse 5, goodness. 5ನೇ ವಾಕ್ಯ, ಅದು ಸದ್ಗುಣವಾಗಿರುತ್ತದೆ. Goodness is coming from that word arten. ಆರ್ಟೆನ್ ಎಂಬ ಪದದಿಂದ ಸದ್ಗುಣ ಎಂಬ ಪದವನ್ನು ನಾವು ಕನ್ನಡದಲ್ಲಿ ನೋಡಬಹುದು. It means moral excellence. ಇನ್ನೊಂದು ಮಾತಿನಲ್ಲಿ ಹೇಳುವುದಾಗಿದ್ದರೆ ನೈತಿಕವಾದಂತ ಒಳ್ಳೆ ಗುಣಗಳು. Before coming to Jesus, you were children of disobedience. ಯೇಸು ಕ್ರಿಸ್ತನನ್ನು ಅರಿಯುವಕ್ಕಿಂತ ಮುಂಚೆ ಅವಿಧೇಯತೆಯಲ್ಲಿ ಬದುಕುವಂತ ಮಕ್ಕಳು You ನೀವಾಗಿದ್ದೀರಿ. lived according to your whims and fancies. ನಿಮ್ಮ ಸ್ವ ಇಚ್ಛಾ ಇಷ್ಟಾರ್ಥಗಳ ಅನುಸಾರವಾಗಿ ನೀವು You lived ಬದುಕುವರಾಗಿದ್ದೀರಿ. like a pig. ನೀವು ಹಂದಿಯ ಹಾಗೆ ಬದುಕುತ್ತಿದ್ದೀರಿ. But when you put your trust in the slain lamb Jesus Christ, ಆದ್ರೆ ಯೇಸು ಕ್ರಿಸ್ತನ ಯಜ್ಞದ ಕುರಿಯಲ್ಲಿ ನೀವು ಭರವಸೆ ನೀಡುವಾಗ you hate the dirts of a pig. ನಾವು ನೋಡುತ್ತೇವೆ ಹಂದಿಯ ಹೊಲಸನ್ನು ನೀವು ಹಾಗೆ You ಮಾಡಲಾರಂಭಿಸುತ್ತೀರಿ. have become a lamb. ನೀವೊಂದು ಕುರಿಮರಿ ಹಾಗೆ ಪರಿವರ್ತನೆ ಹೊಂದಿದ್ದೀರಿ. Even by mistake, if you slip into dirt, you'll try everything possible to escape from the corruption of the world. ಯಾವುದೇ ಕಾರಣದಿಂದ ಒಂದು ಕೊಳಚೆ ಪ್ರದೇಶದಲ್ಲಿ ನೀವು ಸಿಕ್ಕಾಕಿಕೊಳ್ಳುವುದಾಗಿದ್ದರೆ ಆ ಕೊಳಚೆಯಿಂದ ಆಚೆ ಬರುವುದಕ್ಕಾಗಿ ನೀವು ಕೊನೆ ಉಸಿರಿನ ತನಕ ಪ್ರಯತ್ನ So ಮಾಡುವರಾಗಿರುತ್ತೀರಿ. your moral excellence, ಆದ್ದರಿಂದ ನಿಮ್ಮ ನೈತಿಕವಾದ your ಸದ್ಗುಣವು, pursuit of moral excellence, ನೀವು ಈ ಸದ್ಗುಣವನ್ನು ಬೆಳೆಸಲು ಪ್ರಯತ್ನಿಸುವಾಗ that speaks volumes that you are transformed by being in Jesus Christ. ಯೇಸು ಕ್ರಿಸ್ತನಲ್ಲಿದ್ದು ನೀವು ಬದಲಾವಣೆ ಹೊಂದಿದ್ದೀರಿ ಎಂಬುದಾಗಿ ಅದು ಒಂದು ಸಂಕೇತವಾಗಿರುತ್ತದೆ. In John chapter 4, you see Samaritan lady. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀಯನ್ನು ನೋಡುತ್ತೇವೆ. She had a bad history. ಅವಳ ಇತಿಹಾಸವು ಅದು ಸರಿಯಾಗಿರಲಿಲ್ಲ. But her history transformed through Jesus Christ, and people said, now we know that whatever he said is truth. ಅವಳ ಇತಿಹಾಸವನ್ನೇ ಯೇಸು ಸ್ವಾಮಿ ಬದಲಾಯಿಸಿ ಒಳ್ಳೆ ಸ್ತ್ರೀಯನ್ನಾಗಿ ಅವಳನ್ನು ಮಾಡಿದ್ದಕ್ಕಾಗಿ ಜನರು ಅವಳ ಸಂದೇಶವನ್ನು ಹೇಳುವಾಗ ಅವರು ಹೇಳುತ್ತಾರೆ, ನೀನು ಹೇಳಿದ್ದೆಲ್ಲ ನಿಜವೆಂಬುದಾಗಿ ನಾವು ನಂಬುತ್ತೇವೆ. So Christian life is not just jumping, dancing, singing all these things. It is ultimately transformed day by day and becoming like Jesus Christ in every aspect of our life. ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವಾಗ ಕೇವಲ ಕುಣಿಯುವುದು ಹಾಡುವುದು ಮಾತ್ರವಲ್ಲ, ಆದರೆ ದಿನಂಪ್ರತಿ ಯೇಸು ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಾಟು ಹೊಂದುವುದೇ ಕ್ರೈಸ್ತ ಜೀವಿತವಾಗಿದೆ. So to moral goodness, ಈ ಸದ್ಗುಣಕ್ಕೆ you should have knowledge. ನಾವು ಜ್ಞಾನವನ್ನು Why ಕೂಡಿಸಿಕೊಳ್ಳಬೇಕು. you should have knowledge? ಏನಕ್ಕೆ ನಾವು ಜ್ಞಾನವನ್ನು ಕೂಡಿಸಿಕೊಳ್ಳಬೇಕು? First of all, we should know what is morality. ನಮಗೆ ಪ್ರಥಮವಾಗಿ ನೈತಿಕತ್ವ ಏನಂತ Unless ಗೊತ್ತಾಗಬೇಕು. we have the knowledge of common and holy things, we can't live a holy life. ನಮ್ಮಲ್ಲಿ ಒಂದು ಜ್ಞಾನವಿರಬೇಕಂದ್ರೆ ಸಾಮಾನ್ಯವಾದದ್ದೇನು ಪರಿಶುದ್ಧವಾದದ್ದೇನೆಂಬುದಾಗಿ. ಒಂದು ವೇಳೆ ಅದರ ಅಂತರವನ್ನು ನಾವು ತಿಳಿಯದಿದ್ದರೆ ನಾವು ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವಿಲ್ಲ. We should have the knowledge of what is clean and what is unclean. ಶುದ್ಧವಾದದ್ದು ಅಶುದ್ಧವಾದದ್ದರಲ್ಲಿರುವಂತಹ ಅಂತರವನ್ನು ನಾವು ಅರ್ಥೈಸಿಕೊಳ್ಳಬೇಕು. In 1 Peter chapter 1, 14 to 16, Peter emphasized this. ಈ ಒಂದು ಮಾತನ್ನು ಪೇತ್ರನು 1 ಪೇತ್ರ 1ನೇ ಅಧ್ಯಾಯ 14ನೇ ವಾಕ್ಯದಿಂದ ಆತನು ಹೀಗೆ ಹೇಳುತ್ತಾನೆ, As obedient children, do not conform to the evil desires you had when you lived in ignorance.
But just as he who called you is holy, so be holy in all you do. For it is written, be holy because I am holy. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮ್ಮಲ್ಲಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯದಂತೆ ಇನ್ನು ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಾದ ಮಕ್ಕಳ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಏಕೆಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆಯಲ್ಲ. So we should grow in holiness. ನಾವು ಪರಿಶುದ್ಧತೆಯಲ್ಲಿ ಬೆಳೆಯುವರಾಗಿರಬೇಕು. Once upon a time we never had knowledge, we lived in ignorance. ಒಂದಾನೊಂದು ಕಾಲದಲ್ಲಿ ನಮಗೆ ಜ್ಞಾನವಿರಲಿಲ್ಲ, ನಾವು ಜ್ಞಾನದಲ್ಲಿ ಬದುಕುವರಾಗಿದ್ದೆವು. But we know the truth. You be set free from the captivating, sticking and stinging sin. ನಿಮಗೆ ಜ್ಞಾನವು ಬರುವಂತ ಹೊತ್ತಿನಲ್ಲಿ ಪಾಪವನ್ನು ನಿಮ್ಮಲ್ಲಿ ಪಾಪದಲ್ಲಿ ಇಟ್ಟುಕೊಳ್ಳುವಂತ ಎಲ್ಲಾ ಸಂಗತಿಗಳ ಜ್ಞಾನದ ಅರಿವು ನಿಮಗೆ ಉಂಟಾಗುತ್ತದೆ. Some people grow old in Jesus, they will become adult babies in Jesus Christ. ಕೆಲವು ಜನರು ಕೇವಲ ವಯಸ್ಸಿನಲ್ಲಿ ಮಾತ್ರವೇ ಯೇಸು ಕ್ರಿಸ್ತನಲ್ಲಿ ಬೆಳೆಯುವರಾಗಿರುತ್ತಾರೆ. But Hebrews author reminds us we should grow up in Lord Jesus Christ. ಆದ್ರೆ ಇಬ್ರಿಯರ ಪತ್ರಿಕೆಯನ್ನು ಬರೆದಾತನು ನಮಗೆ ಮರುಜ್ಞಾಪಿಸುವಂತ ವಿಷಯವೇನೆಂದ್ರೆ ಯೇಸು ಕ್ರಿಸ್ತನಲ್ಲಿ ನೀವು ಬೆಳೆಯುವರಾಗಿರಬೇಕು. Hebrews 5:11-14, the author reminds us the person who is acquainted with the teaching about righteousness is a mature person. How he is mature? By constant use have trained themselves to distinguish good from evil. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಾಕ್ಯದಿಂದ ಇಲ್ಲಿ ಈ ಲೇಖಕನು ಹೀಗೆ ಹೇಳುತ್ತಾ ಇದ್ದಾನೆ, ಒಬ್ಬ ಪ್ರಬುದ್ಧತೆಯನ್ನು ಹೊಂದಿರುವಂತ ವ್ಯಕ್ತಿ ಯಾರಾಗಿದ್ದಾನೆ, ಆತನು ಯಾರೆಂದರೆ ಕೆಟ್ಟದನ್ನು ಒಳ್ಳೆಯದರ ಮಧ್ಯದಲ್ಲಿರುವಂತ ವ್ಯತ್ಯಾಸವನ್ನು ಅರ್ಥೈಸಿಕೊಳ್ಳುವಂತ ವ್ಯಕ್ತಿಯೇ ಪರಿಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿ. So you should pursue moral excellence and then add on knowledge to know what is good and what is wrong. ಮೊದಲನೆಯದಾಗಿ ನಿಮ್ಮಲ್ಲಿ ಸದ್ಗುಣವಿರಬೇಕು, ಈ ಸದ್ಗುಣ ಜ್ಞಾನವನ್ನು ಸೇರಿಸಿಕೊಳ್ಳಬೇಕು. ಜ್ಞಾನದ ನಿಮಿತ್ತವಾಗಿ ಕೆಟ್ಟದ್ಯಾವುದು ಒಳ್ಳೆಯದ್ಯಾವುದು ಎಂಬುದಾಗಿ ವಿವೇಚಿಸುವಂತ ಆ ಒಂದು ಕೃಪೆಯನ್ನು ಹೊಂದಿಕೊಳ್ಳಬೇಕು. Next thing you should add on is in verse 6, self control. ಮುಂದೆ ನಾವು ಕೂಡಿಸಬೇಕಾದಂತ ಸಂಗತಿ ಏನಂದ್ರೆ ದಮೆಯಾಗಿರುತ್ತದೆ. Is coming from the Greek word enkratia. ಎನ್ಕ್ರಾಟಿಯಾ ಎಂಬ ಗ್ರೀಕ್ ಪದದಿಂದ ಈ ಒಂದು ಶಬ್ದವು ಬರುವಂತದ್ದಾಗಿದೆ. It means you are bringing yourself under the control of God. ನೀವು ಈ ದಮೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ನಿಯಂತ್ರಣದಲ್ಲಿ ನಿಮ್ಮ ಜೀವಿತವನ್ನು ತರುವರಾಗಿರುತ್ತದೆ. How do you know you are bringing yourself under the control of God? ದೇವರ ಹತೋಟಿಯಲ್ಲಿ ನಿಮ್ಮ ಜೀವಿತವನ್ನು ಇಟ್ಟಿದ್ದೀರೆಂಬುದಾಗಿ ಹೇಗೆ ನಿಮಗೆ ಗೊತ್ತಾಗುತ್ತದೆ? You are not easily provoked when people irritate you. ಜನರು ನಿಮ್ಮನ್ನು ಸಿಟ್ಟಿಗೆ ಎಬ್ಬಿಸುವಾಗ ನಿಮಗೆ ಸುಲಭವಾಗಿ ಕೋಪ ಬರಲ್ಲ. You have control when eating food. ಊಟ ಮಾಡುವಾಗ ನಿಮ್ಮಲ್ಲಿ ದಮೆ ಇರುತ್ತದೆ. You are not eating to satisfy your desires. ನಿಮ್ಮ ಆಸೆ ಅಪೇಕ್ಷೆಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿ ನೀವು ತಿನ್ನುತ್ತಿಲ್ಲ. Every aspect of your life, from tongue to eyes to body to everything, you have control. ನಿಮ್ಮ ಜೀವಿತದ ಪ್ರತಿಯೊಂದು ಅಂಗಾಂಗಗಳಲ್ಲಿ, ಅಂದರೆ ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ನೋಟದಲ್ಲಿ, ನಿಮ್ಮ ಊಟದಲ್ಲಿ, ನೀವು ಕೇಳಿಸಿಕೊಳ್ಳಿರುವಂತ ಸಂಗತಿಗಳಲ್ಲೆಲ್ಲ ನೀವು ದಮೆಯನ್ನು ಹೊಂದಿಕೊಳ್ಳಬೇಕು. When you stand before God's word, the mirror, ದೇವರ ವಾಕ್ಯವೆಂಬ ಕನ್ನಡಿಯ ಮುಂದೆ ನೀವು ನಿಂತುಕೊಳ್ಳುವಾಗ, the mirror is in Galatians 5:22 and 23. ಆ ಒಂದು ಕನ್ನಡಿಯನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ ಮತ್ತು 23ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡಬಹುದು. That will reflect to you how you are. ನಿಮ್ಮ ಆ ಒಂದು ನೋಟವು ಹೇಗಿದೆ ಎಂಬುದಾಗಿ ಅದು ಗುರುತಿಸುತ್ತದೆ. It's the fruit of the spirit. ಅದಕ್ಕೆ ನಾವು ಆತ್ಮನ ಫಲಗಳು ಎಂಬುದಾಗಿ ಫಲ ಎಂಬುದಾಗಿ ಕರೆಯುತ್ತೇವೆ. The fruit of the spirit is love, joy, peace, patience, kindness, goodness, faithfulness, gentleness and self control. ಪವಿತ್ರಾತ್ಮನ ಫಲವೇನೆಂದರೆ ಪ್ರೀತಿ, ಆನಂದ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ನಂಬಿಗಸ್ತಿಕೆ, ಸಾತ್ವಿಕತ್ವ, ಸಂಯಮ ಇಂತಹವುಗಳೇ. You will be driven by God. ದೇವರಿಂದ ನೀವು ಚಲಾಯಿಸಲ್ಪಡುತ್ತೀರಿ. In every situations in life. ನಿಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಸನ್ನಿವೇಶಗಳಲ್ಲಿ ದೇವರು ನಿಮ್ಮನ್ನು ನಡೆಸುತ್ತಾನೆ. Verse 6 it continues, choose self control, you add
perseverance or patient endurance. ದಮೆಗೆ ನೀವು ತಾಳ್ಮೆಯನ್ನು ಕೂಡಿಸಿಕೊಳ್ಳಬೇಕು. That means joyfully, passionately you endure things because you have a hope that God will set everything right. ದೇವರು ತಾನು ಎಲ್ಲವನ್ನು ಸರಿ ಮಾಡಿಕೊಳ್ಳುತ್ತಾನೆ ಎಂಬ ನಿರೀಕ್ಷೆ ನಿಮ್ಮಲ್ಲಿ ಇರುವುದರಿಂದ ಎಲ್ಲಾ ಸಂಗತಿಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಈ ಗುಣವನ್ನು ನೀವು You ಕೂಡಿಸಿಕೊಳ್ಳಬೇಕು. will put up with every injustice and you are calm because you know that God works out everything for His purpose and for your good. ನೀವು ತಾಳ್ಮೆಯಿಂದ ಇರುವ ಕಾರಣವೇನೆಂದರೆ ನಿಮಗೆ ಒಂದು ವಿಷಯ ಗೊತ್ತುಂಟು, ದೇವರು ಎಲ್ಲಾ ಕಾರ್ಯಗಳನ್ನು ತನ್ನ ಮಹಿಮೆಗೋಸ್ಕರ, ತನ್ನ ಆಲೋಚನೆ ಯೋಚನೆಗೋಸ್ಕರ ಕಾರ್ಯ ಸಾಧಿಸುತ್ತಾ ಇದ್ದಾನೆಂಬುದಾಗಿ. And to perseverance you add godliness. ಈ ತಾಳ್ಮೆಗೆ ನೀವು ಭಕ್ತಿಯನ್ನು ಸೇರಿಸಿಕೊಳ್ಳಬೇಕು. That means you are devout to God. ಅದರ ಅರ್ಥ ಇಷ್ಟೇ, ನೀವು ಒಂದು ಭಯಭಕ್ತಿಯುಳ್ಳ You ಜೀವಿತವನ್ನು are ಜೀವಿಸಬೇಕು. regular with God. ನೀವು ಯಥಾಬದ್ಧವಾಗಿ ಕರ್ತನ ಜೊತೆಯಲ್ಲಿ ಮುನ್ನಡೆಯಬೇಕು. When a boy is smitten by a girl, ಒಂದು ಹುಡುಗನು ಒಂದು ಹುಡುಗಿಯಿಂದ ಆಕರ್ಷಿಸಲ್ಪಡುವಾಗ in all the crowd always he will see only his girl. ಆ ಇಡೀ ಗುಂಪಿನಲ್ಲಿ ಆತನ ದೃಷ್ಟಿ ಒಬ್ಬಳ ಮೇಲೆ ಇರುತ್ತದೆ, ಆ ಹುಡುಗಿಯ ಮೇಲೆ. So when you are captivated by Jesus Christ, ಯೇಸು ಕ್ರಿಸ್ತನಿಂದ ನೀವು ಆಕರ್ಷಿಸಲ್ಪಡುವಂತ ವೇಳೆಯಲ್ಲಿ you will try to see Jesus and Him alone. ಯೇಸುವನ್ನು ಮಾತ್ರವೇ ನೀವು ದೃಷ್ಟಿಸುವರಾಗಿರುತ್ತೀರಿ. And that's why Paul said godliness with contentment is a great gain. ಆದ್ದರಿಂದ ಪೌಲನು ಹೀಗೆ ಹೇಳುತ್ತಾನೆ, ಭಕ್ತಿಯೊಂದಿಗೆ ಸಂತೃಪ್ತಿಯನ್ನು ನಾವು ಸೇರಿಸಿಕೊಳ್ಳುವುದಾಗಿದ್ದರೆ ಇದು Why ಲಾಭದಾಯಕವಾದದ್ದೆಂಬುದಾಗಿ. many affairs happens? ಯಾಕೆ ಅನೇಕ ಅಫೇರ್ಗಳು ನಡೆಯುತ್ತವೆ? Reason is dissatisfied in ಯಾಕಂದ್ರೆ relationship. ಒಂದು ಸಂಬಂಧದಲ್ಲಿ ತೃಪ್ತಿ ಹೊರಟೋಗುವಾಗ ಜನರು ಹೊರಗೆ ಸಂಬಂಧಗಳಲ್ಲಿ When you are ಸೇರಿಕೊಳ್ಳುತ್ತಾರೆ. satisfied in Jesus, ಯೇಸು ಕ್ರಿಸ್ತನಲ್ಲಿ ನೀವು ಸಂತೃಪ್ತಿಯನ್ನು you will ಹೊಂದಿಕೊಳ್ಳುವಾಗ not have any worldly affairs. ಈ ಲೋಕದೊಂದಿಗೆ ಯಾವ ಸಂಬಂಧಗಳಲ್ಲಿಯೂ ನೀವು ಮುಂದುವರಿಯುವುದಿಲ್ಲ. Godliness without satisfaction is a miserable life. ನಾವು ದೇವರಲ್ಲಿ ಸಂತೃಪ್ತಿ ಹೊಂದದಿದ್ದರೆ ಭಯಭಕ್ತಿ ಉಳ್ಳ ಜೀವಿತ ಅದು ಭಯಂಕರವಾಗಿರುತ್ತದೆ. To godliness you should add a brotherly kindness or affection. ಕೊನೆಯದಾಗಿ ಈ ಒಂದು ಭಕ್ತಿಯುಳ್ಳ ಜೀವಿತಕ್ಕೆ ಸಹೋದರರ ದಯೆಯನ್ನು ನಾವು ಪ್ರೀತಿಯನ್ನು Brotherly ಸೇರಿಸಿಕೊಳ್ಳಬೇಕು. kindness or affection, it comes from that word Philadelphia. ಸಹೋದರ ದಯೆ ಎಂಬುದಾಗಿ ಹೇಳುವಾಗ ಫಿಲಡೆಲ್ಫಿಯಾ ಎಂಬ ಪದದಿಂದ ಇದು ಹೊರಟು ಬರುವುದಾಗಿದೆ. That means ಅದರ ಅರ್ಥ ಇಷ್ಟೇ, you feel that you are blood brothers. ನಿಮಗೆ ಅನಿಸುತ್ತದೆ ನಾವು ರಕ್ತ ಸಂಬಂಧವನ್ನು ಹೊಂದಿಕೊಂಡಂತಹ ಸಹೋದರರಾಗಿದ್ದೇವೆ ಎಂಬುದಾಗಿ. Peter highlighted this in 1 Peter 1 verse 22. ಈ ವಿಷಯವನ್ನು ಪೇತ್ರನು 1 ಪೇತ್ರ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೇಳುತ್ತಾನೆ. Now that you have purified yourself by obeying the truth, so that you have sincere love for your brothers, love one another deeply from the heart. ನೀವು ಆತ್ಮನ ಮೂಲಕ ಸತ್ಯಕ್ಕೆ ವಿಧೇಯರಾಗಿರುವುದರಿಂದ ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಶುದ್ಧವಾದ ಹೃದಯದಿಂದಲೂ ಆಸಕ್ತಿಯಿಂದಲೂ ಪ್ರೀತಿಸಿರಿ. Before knowing Jesus, you hated. Resentment was the fruit of your life. You can't stand anybody. But once you are cleansed by the blood of Jesus Christ, you will pick up the nature of Jesus Christ. You can forgive people. You can let go things. And you can love people from your heart. ಯೇಸು ಕ್ರಿಸ್ತನನ್ನು ಅರಿಯುವಕ್ಕಿಂತ ಮುಂಚೆ ನೀವು ಬಹಳಷ್ಟು ಅಸಮಾಧಾನವನ್ನು ಹೊಂದಿಕೊಂಡು ಸಂಬಂಧಗಳಲ್ಲಿ ದ್ವೇಷವನ್ನು ಹೊಂದಿಕೊಂಡಿದ್ದೀರಿ. ಆದರೆ ಯೇಸು ಕ್ರಿಸ್ತನನ್ನು ತಿಳಿದ ನಂತರ ಇತರರು ಮಾಡಿರುವಂತೆಲ್ಲ ದುಷ್ಕೃತ್ಯಗಳನ್ನು ನೀವು ಕ್ಷಮಿಸಿ ನೀವು ಯಥಾರ್ಥವಾದ ಸಹೋದರರ ಪ್ರೀತಿಯಿಂದ ಯಥಾರ್ಥ ಪ್ರೀತಿಯಿಂದ ಪ್ರೀತಿಸಲು ಸಾಧ್ಯವಾಗುತ್ತದೆ. And what is the last add-on? ಕೊನೆಯದಾಗಿ ನಾವು ಕೂಡಿಸಬೇಕಾದದ್ದು ಏನಾಗಿದೆ? Love for everyone. ಪ್ರತಿಯೊಬ್ಬರಿಗೋಸ್ಕರ ಪ್ರೀತಿಯನ್ನು ನಾವು For ಕೂಡಿಸಬೇಕು. some, loving Jesus is very wonderful. ಕೆಲವು ಜನರಿಗೆ ಯೇಸು ಕ್ರಿಸ್ತನನ್ನು ಪ್ರೀತಿಸುವುದು ಅದು If they ಅದ್ಭುತವಾಗಿರುತ್ತದೆ. start loving Jesus, they will not love anybody else. ಅವರು ಯೇಸುವನ್ನು ಪ್ರೀತಿಸಲು ಆರಂಭಿಸಿದರೆ ಇನ್ಯಾರನ್ನು ಪ್ರೀತಿಸುವುದಕ್ಕೆ ಅವರು ಹೋಗಲ್ಲ. For other people, they love everyone except Jesus. ಆದ್ರೆ ಇನ್ನು ಕೆಲವು ಜನರಿಗೆ ಯೇಸುವಿನ ಹೊರತಾಗಿ ಇನ್ನೆಲ್ಲರನ್ನು ಅವರು
ಪ್ರೀತಿಸುತ್ತಾರೆ. But if you have the right add-ons, you will have cross in your life. You will have vertical relationship first and then horizontal relation with one another. ನಾವು ನೋಡುತ್ತೇವೆ, ನಮ್ಮ ಜೀವಿತದಲ್ಲಿ ಸರಿಯಾಗಿ ಎಲ್ಲವನ್ನು ಕೂಡಿಸಿಕೊಳ್ಳುವುದಾಗಿದ್ದರೆ ಶಿಲುಬೆಯ ಹಾಗೆ ನಮ್ಮ ಸಂಬಂಧ, ಅಂದರೆ ದೇವರೊಟ್ಟಿಗೆ ನೇರವಾದ ಸಂಬಂಧ ಮತ್ತು ಇತರ ಜನರೊಟ್ಟಿಗೆಯೂ ಸಹ ಸರಿಯಾದ ಸಂಬಂಧವನ್ನು ಹೊಂದಿಕೊಳ್ಳುತ್ತೇವೆ. Cross is not easy. Many times you have to nail your selfish, ignorant desires, carnality at the cross. ನಾವು ನೋಡುತ್ತೇವೆ, ಶಿಲುಬೆ ಹೊತ್ತುಕೊಂಡು ಹೋಗುವುದು ಸುಲಭವಾಗಿರಲ್ಲ. ಏಕೆಂದ್ರೆ ಅನೇಕ ಸಾರಿ ನಮ್ಮ ಸ್ವಾರ್ಥವನ್ನು ಮೇಲಿಂದ ಮೇಲೆ ಆ ಒಂದು ಶಿಲುಬೆಗೆ ಜಡಿದು ನಾವು ಮುಂದುವರಿಯಬೇಕು. In 1 Peter 4:8, Peter emphasized this. 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪೇತ್ರನು ವಿಷಯವಾಗಿ ಹೇಳುತ್ತಾನೆ, Above all, love each other deeply because love covers over a multitude of sins. ಎಲ್ಲವುಗಳಿಗೆ ಮಿಗಿಲಾಗಿ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಏಕೆಂದರೆ ಪ್ರೀತಿಯು ಎಷ್ಟೋ ಪಾಪಗಳನ್ನು ಮುಚ್ಚುತ್ತದೆ. Devil's job is accusing God's people day and night. ಸೈತಾನನ ಕೆಲಸವೇನೆಂದರೆ ದಿನೇ ರಾತ್ರಿ ದೇವರ ಜನರನ್ನು ದೂಷಿಸುವುದೇ ದೇವರ ಮುಂದೆ ಆತನ ಕೆಲಸ. His specialization is bringing out everybody's skeletons. ಆತನಲ್ಲಿ ಇರುವಂತ ವಿಶೇಷತೆ ಏನೆಂದರೆ ಎಲ್ಲರ ದೋಷಗಳನ್ನು ಎತ್ತಿ ತೋರಿಸುವುದು. But when you are filled with the love of Jesus, you will cover up the shame of your fellow brothers and sisters. ಆದರೆ ದೇವರ ಪ್ರೀತಿಯಿಂದ ನೀವು ತುಂಬಲ್ಪಡುವಂತ ಸಮಯದಲ್ಲಿ ನಿಮ್ಮ ಸಹೋದರ ಸಹೋದರಿಯಲ್ಲಿರುವಂತ ಎಲ್ಲಾ ಕೊರತೆಗಳನ್ನು ನೀವು ಮುಚ್ಚುವರಾಗಿರುತ್ತೀರಿ. It's a disgrace when we do devil's job of shaming and paining. ನಾವು ನೋಡುತ್ತೇವೆ, ಸೈತಾನನ ಜೊತೆಯಲ್ಲಿ ನಾವು ಸೇರಿಕೊಂಡು ಇತರರನ್ನು ನಾಚಿಕೆ ಪಡಿಸುವುದು, ಅವರಿಗೆ ದುಃಖ ಪಡಿಸುವುದಾಗಿದ್ದರೆ ಇದು ಒಂದು ಅಸಹ್ಯವಾದ ಸಂಗತಿ ಆಗಿರುತ್ತದೆ. God's grace will help us to cover all disgraces. ಆದರೆ ದೇವರ ಕೃಪೆಯ ನಿಮಿತ್ತವಾಗಿ ಎಲ್ಲರ ಕೊರತೆಗಳನ್ನು ಮರೆಮಾಡಿ ಮುಂದುವರಿಯುವುದಕ್ಕೆ ಅದು ನಮಗೆ ಸಹಾಯ So ಮಾಡುತ್ತದೆ. Peter introduced to us all this essential add-ons. ಆ ಕಾರಣದಿಂದ ಪೇತ್ರನು ಯಾವ ವಿಷಯಗಳನ್ನೆಲ್ಲ ಸೇರಿಸಿಕೊಳ್ಳಬೇಕೆಂಬುದಾಗಿ ನಮಗೆ ಉಪದೇಶ Verse ಕೊಟ್ಟನು. 8 onwards, he talks about the benefits of the essential add-ons. ನಾವು ನೋಡುತ್ತೇವೆ 8ನೇ ವಾಕ್ಯದಿಂದ ಆತನು ಹೇಳುತ್ತಾನೆ, ಒಂದು ವೇಳೆ ಈ ಎಲ್ಲಾ ವಿಷಯಗಳನ್ನು ನಾವು ನಮ್ಮ ನಂಬಿಕೆಗೆ ಸೇರಿಸಿಕೊಳ್ಳುವುದಾಗಿದ್ದರೆ ನಮಗೆ ಕೆಲವೊಂದು ಲಾಭಗಳು ದೊರಕುತ್ತವೆ. Verse 8, he talks the first benefit. ನಾವು ನೋಡುತ್ತೇವೆ 8ನೇ ವಾಕ್ಯದಲ್ಲಿ ಮೊದಲನೆಯ ಲಾಭವನ್ನು ಆತನು ಹೇಳುತ್ತಾನೆ. For if you possess these qualities in increasing measure, they will keep you from being ineffective and unproductive in your knowledge of our Lord Jesus Christ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಜ್ಞಾನದಲ್ಲಿ ನಿಮ್ಮಲ್ಲಿ ನಿಷ್ಪ್ರಯೋಜಕರು ನಿಷ್ಫಲರು ಆಗದಂತೆ ಮಾಡುತ್ತದೆ. The first benefit is fruitfulness. ಮೊದಲನೆಯ ಲಾಭವೇನೆಂದರೆ ನಾವು ಫಲಭರಿತವಾದ ಜೀವಿತವನ್ನು ಜೀವಿಸಲು ಆರಂಭಿಸುತ್ತೇವೆ. From no fruit you will have more fruit, much fruit, lasting fruit for the glory of Jesus Christ. ನಾವು ಫಲ ಕೊಡದೇ ಇರುವಂತಹ ಸ್ಥಳದಿಂದ ಫಲ ಕೊಡಲು ಆರಂಭಿಸುತ್ತೇವೆ, ಹೆಚ್ಚಿನ ಫಲವನ್ನು ಕೊಡುವುದಕ್ಕೆ ಬರುತ್ತೇವೆ, ನಿಲ್ಲುವಂತ ಕೊನೆಯ ತನಕ ಇರುವಂತ ಫಲವನ್ನು ಕೊಡುವರಾಗಿರುತ್ತೇವೆ. You will become productive and useful in your knowledge of Jesus Christ. ಯೇಸು ಕ್ರಿಸ್ತನ ಪರಿಜ್ಞಾನದಲ್ಲಿ ನಾವು ಬಹಳಷ್ಟು ಫಲ ಕೊಡುವರಾಗಿರುತ್ತೇವೆ. Jesus is a fruitful vine. People will come in search of you because you are useful for the glory of God. ಯೇಸು ಕ್ರಿಸ್ತನೇ ದ್ರಾಕ್ಷೆ ಬಳ್ಳಿಯಾಗಿದ್ದಾನೆ, ನೀವೆಲ್ಲರೂ ಕೊಂಬೆಗಳಾಗಿದ್ದೀರಿ. ಆತನ ಜೀವಿತವು ನಿಮ್ಮ ಜೀವಿತದಲ್ಲಿ ಹರಿದು ಬರುವಾಗ ಲೋಕದ ಎಲ್ಲಾ ಜನರು ನಿಮ್ಮ ಕಡೆಗೆ ಬರುತ್ತಾರೆ. ಯಾಕಂದ್ರೆ ಆತನ ಆ ಒಂದು ಪ್ರಸನ್ನತೆಯನ್ನು ನೀವು ಕೊಂಡೊಯ್ಯುವಂತ ಜನರಾಗಿರುತ್ತೀರಿ. Matthew 6:19-24, Jesus talks about serving the money or mammon and Jesus. ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19ನೇ ವಾಕ್ಯದಿಂದ ಮುಂದೆ ಯೇಸು ಸ್ವಾಮಿ ಹೇಳುತ್ತಾನೆ, ನೀವು ಒಂದು ಪಕ್ಷಕ್ಕೆ ಹಣದ ಸೇವಕರಾಗಿರಬೇಕು ಅಥವಾ ದೇವರ ಸೇವೆ ಮಾಡುವರಾಗಿರಬೇಕು. Your heart will be where your treasure is. ನಿಮ್ಮ ಆಸ್ತಿ ಎಲ್ಲಿರುತ್ತದೆಯೋ ಅಲ್ಲೇ ನಿಮ್ಮ ಹೃದಯವು You will ಇರುತ್ತದೆ. store up things where your treasure is. ನಿಮ್ಮ ಆ ಆಸ್ತಿ ಎಲ್ಲಿರುತ್ತದೆಯೋ ಅದೇ ಸ್ಥಳಕ್ಕೆ ನೀವು ಸೇರಿಸುವರಾಗಿರುತ್ತೀರಿ. But when you have Jesus as the greatest treasure of your life, ಆದ್ರೆ ನಿಮ್ಮ ಜೀವಿತದಲ್ಲಿ ಯೇಸುವೇ ನಿಮಗೆ ಸಂಪಾದನೆ ಅಥವಾ ಆಸ್ತಿ you ಆಗಿರುವುದಾಗಿದ್ದರೆ will not serve mammon. ನೀವು ಹಣವನ್ನು ಸೇವಿಸಲ್ಲ. Between the heart and serving mammon or Jesus,
Jesus bring the vision. ನಾವು ನೋಡುತ್ತೇವೆ ಹಣದ ಸೇವೆಯನ್ನು ಮಾಡುವುದು ಮತ್ತು ದೇವರ ಸೇವೆಯನ್ನು ಮಾಡುವುದರ ಮಧ್ಯದಲ್ಲಿ ಯೇಸು ಸ್ವಾಮಿ ಒಂದು ದೃಷ್ಟಿ ಅಥವಾ ದರ್ಶನದ ವಿಷಯವಾಗಿ If ಮಾತನಾಡುತ್ತಾನೆ. you have the right vision of eternity and the worldly things, then you will pursue the eternal things. ನಿಮ್ಮ ದರ್ಶನವು ಸರಿಯಾಗಿರುವುದಾಗಿದ್ದರೆ, ನಿತ್ಯ ಜೀವವೇ ನಿಮ್ಮ ಗುರಿ ಆಗಿರುವುದಾಗಿದ್ದರೆ, ಆ ಗುರಿಯನ್ನು ಸಾಧಿಸುವುದಕ್ಕಾಗಿ ಸರಿಯಾದ ಸಂಗತಿಗಳನ್ನೇ ಹಿಂಬಾಲಿಸುವರು ನೀವಾಗಿರುತ್ತೀರಿ. A small child will fight for chocolate. He or she will not be running for 1,000 rupees note. ನಾವು ನೋಡ್ತೇವೆ ಒಂದು ಚಿಕ್ಕ ಮಗುವಿಗೆ ಒಂದು 2,000 ರೂಪಾಯಿ ನೋಟನ್ನು ತೋರಿಸುವುದು, ಇನ್ನೊಂದು ಕಡೆ ಒಂದು ಚಾಕ್ಲೇಟ್ ಅನ್ನು ತೋರಿಸಿದರೆ ಆ ಮಗು 2,000 ನೋಟನ್ನು ಹಿಡಿಯಲ್ಲ, ಆದರೆ ಆ ಚಾಕ್ಲೇಟಿನ ಹಿಂದೆ ಓಡುವಂತಾಗಿರುತ್ತದೆ. Verse 9 is about the second benefit, that is all about vision. ನಾವು ನೋಡ್ತೇವೆ 9ನೇ ವಾಕ್ಯ, ಅದು ಎರಡನೆಯ ಲಾಭವಾಗಿದೆ. ಆ ಲಾಭವು ಒಂದು ದರ್ಶನದ But if ಲಾಭವಾಗಿದೆ. anyone does not have them, he is nearsighted and blind and has forgotten that he has been cleansed from his past sins. ಇವುಗಳಲ್ಲಿದ್ದವನು ಕುರುಡನಾಗಿದ್ದಾನೆ, ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪದಿಂದ ಶುದ್ಧನಾಗಿದ್ದನ್ನು ಮರೆತು ಬಿಟ್ಟಿದ್ದಾನೆ. That means you have sight only for now and immediate. ದೂರದೃಷ್ಟಿ ಆತನಿಗಿಲ್ಲ ಅಂತ ಹೇಳುವುದಾಗಿದ್ರೆ, ಆತನ ದೃಷ್ಟಿಯು ತಾತ್ಕಾಲಿಕವಾಗಿರುವಂತ ತಕ್ಷಣದಲ್ಲಿರುವಂತ ಸಂಗತಿಗಳ ಮೇಲೆ ಮಾತ್ರ ಉಂಟು. You are blind in the sense that you forgot what Jesus did for you, how he shed blood and cleansed you from a ignorant, disobedient life and transformed you. ನೀವು ಕುರುಡರಾಗಿದ್ದೀರೆಂಬುದಾಗಿ ಪೇತ್ರನು ಹೇಳುವಾಗ ಯಾವ ರೀತಿಯಾದ ಕುರುಡತನ? ವಿಶೇಷವಾಗಿ ನಾವು ಹಳೆ ಜೀವಿತದಲ್ಲಿ ಇದ್ದ ಹಾಗೆ ಅಜ್ಞಾನಿಗಳಾಗಿದ್ದು, ಯಾವ ರೀತಿಯಾಗಿ ದೇವರು ನಮ್ಮ ಸಕಲ ಪಾಪಗಳನ್ನು ನಿವಾರಿಸಿ ಹೊಸ ಜೀವಿತವನ್ನು ಕೊಟ್ಟಿದ್ದಾನೆಂಬುದಾಗಿ ನಾವು ಮರೆತು ಹೋಗಿದ್ದೇವೆ. Cleanse your eyes and fix your eyes in Jesus and him alone, and let eternal perspective motivate you, and it will take you to the presence of Jesus. ನಿಮ್ಮ ಕಣ್ಣುಗಳನ್ನು ಶುದ್ಧೀಕರಿಸಿ ನಿಮ್ಮ ನೋಟವು ಯೇಸು ಕ್ರಿಸ್ತನ ಮೇಲೆ ಮಾತ್ರವಿರಬೇಕು. ಆ ಸಮಯದಲ್ಲಿ ನಿತ್ಯತ್ವದ ಮೌಲ್ಯಗಳು ನಿಮ್ಮದಾಗಿರುತ್ತದೆ. ಆ ಸಮಯದಲ್ಲಿ ನಿಮ್ಮ ದೃಷ್ಟಿಯು ದೂರದೃಷ್ಟಿಯಾಗಿರುತ್ತದೆ. Last week I was traveling. ಕಳೆದ ವಾರ ನಾವು ಪ್ರಯಾಣ ಮಾಡುತ್ತಿದ್ದೆವು. The car where we were traveling, when we went through many tall senders, that signal they read and they showed it is blacklisted car. ನಾವು ಪ್ರಯಾಣ ಮಾಡುವಂತ ಕಾರಿನಲ್ಲಿ ನಾವು ಟೋಲ್ ಬಳಿಗೆ ಬರುವಂತ ಸಮಯದಲ್ಲಿ ಇದು ಪಟ್ಟಿಯಲ್ಲಿ ಸೇರಲ್ಪಟ್ಟಿಲ್ಲ ಎಂಬುದಾಗಿ ಅದು ತೋರಿಸುತ್ತಿತ್ತು. So we can't go in that fast tag line, we have to go into the cash lines. ಆ ಕಾರಣದಿಂದ ಫಾಸ್ಟ್ ಟ್ಯಾಗ್ ಹೋಗುವಂತ ಟೋಲಿನಲ್ಲಿ ನಮಗೆ ಹೋಗಕ್ಕಾಗಲ್ಲ. ಹಣ ಕೊಟ್ಟು ಹೋಗುವಂತ ಆ ಒಂದು ಟೋಲಿನಲ್ಲಿ ಹಾದು ಹೋಗಬೇಕು. We should not be blacklisted. ನಾವು ಎಂದಿಗೂ ಪಟ್ಟಿಯನ್ನು ತಪ್ಪಿಸಿಕೊಳ್ಳಬಾರದು. Here in this toll, you have a second chance by paying cash, but eternally, if you are blacklisted, you will not have any more chance. ಒಂದು ವೇಳೆ ಟೋಲಿನಲ್ಲಿ ನಾವು ಹಾದು ಹೋಗುವುದಾಗಿದ್ದರೆ ನಮಗೆ ಹಣ ಕಟ್ಟಿ ಮುಂದೆ ಹೋಗುವುದಕ್ಕೆ ಇನ್ನೊಂದು ಅವಕಾಶ ಸಿಗಬಹುದು. ಆದರೆ ಪರಲೋಕಕ್ಕೆ ನಾವು ಈ ರೀತಿಯಾದ ಎರಡನೇ ಅವಕಾಶ ನಮಗೆ ಸಿಗಲ್ಲ. God gave Noah's people that many chance, but when God closed the door, it means no trespassing forever. ದೇವರು ನೋಹನ ಜನರಿಗೆ ಅನೇಕ ಅವಕಾಶಗಳನ್ನು ಮಾನಸಾಂತರ ಹೊಂದುವುದಕ್ಕೆ ಕೊಟ್ಟನು. ಕೊನೆ ಪಕ್ಷಕ್ಕೆ ದೇವರು ಆ ನಾವೆಯನ್ನು ಮುಚ್ಚಿದ ನಂತರ ಇನ್ನೊಂದು ಅವಕಾಶ ಅವರಿಗೆ ದೊರಕಲೇ ಇಲ್ಲ. So that's a third benefit, security, that is in verse 10. ಅದೇ ನಮಗೆ ಸಿಗುವಂತ ಮೂರನೇ ಲಾಭವಾಗಿರುತ್ತದೆ. ಅದೇನೆಂದ್ರೆ ಭದ್ರತೆ. ಅದು 10ನೇ ವಾಕ್ಯದಲ್ಲಿ ನಾವು ನೋಡಬಹುದು. Verse 10, therefore my brothers and sisters, be all the more eager to make your calling and election sure, for if you do these things you will never fall. ಆದ್ದರಿಂದ ಸಹೋದರರೇ, ನಿಮ್ಮ ಕರೆಯುವಿಕೆಯನ್ನು ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಜಾಗೃತರಾಗಿರಿ, ಏಕೆಂದರೆ ಇವುಗಳನ್ನು ನೀವು ಮಾಡಿದರೆ ಎಂದಿಗೂ ತಪ್ಪಿ ಹೋಗುವುದಿಲ್ಲ. We make our money secure, our wealth secure, our property secure,
but make sure that you make your life secure in eternity. ನಾವು ಈ ಲೋಕದಲ್ಲಿರುವಂತಹ ಸಮಯದಲ್ಲಿ ನಾವು ಹಣವನ್ನು ಭದ್ರವಾಗಿಟ್ಟುಕೊಳ್ಳುತ್ತೇವೆ, ಆಸ್ತಿಯನ್ನು ನಾವು ದೃಢಪಡಿಸಿಕೊಳ್ಳುತ್ತೇವೆ. ಆದರೆ ಒಂದು ವಿಷಯವನ್ನು ನಾವೆಂದು ಮರೆಯಬಾರದು, ನಾವು ನಮ್ಮ ನಿತ್ಯ ಜೀವವನ್ನು ಸಹ ದೃಢಪಡಿಸಿಕೊಳ್ಳಬೇಕು. When we follow Jesus, many places you will not be welcomed. ನೀವು ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ನಿಮಗೆ ಆಹ್ವಾನ ಸಿಗಲ್ಲ. Sometimes people hate you, they'll stone you, they'll kill you. ಕೆಲವೊಂದು ಸಾರಿ ಜನರು ನಿಮ್ಮನ್ನು ಹಾಗೆ ಮಾಡಿ ಕಲ್ಲೆಸೆದು ನಿಮ್ಮನ್ನು ಸಾಯಿಸಲು Your ಪ್ರಯತ್ನಿಸುತ್ತಾರೆ. life may end up like Stephen. ನಿಮ್ಮ ಜೀವಿತವು ಸ್ಟೇಫಾನನ ಜೀವಿತದ ಹಾಗಾಗಬಹುದು. But you should not miss out the welcome from God. ಆದ್ರೆ ದೇವರು ಕೊಡುವಂತ ಆಹ್ವಾನವನ್ನು ನೀವೆಂದಿಗೂ ತಪ್ಪಿಸಿಕೊಳ್ಳಬಾರದು. Stephen experienced the whole heaven applauding for him. Whole heaven stood up to welcome his spirit, his soul. ಸ್ಟೇಫಾನನು ಮರಣ ಹೊಂದಿದಾಗ ಲೋಕದಲ್ಲಿ ಇಡೀ ಸ್ವರ್ಗವೇ ಎದ್ದು ನಿಂತು ಆತನಿಗೆ ಸ್ವರ್ಗದೊಳಗೆ ಆಹ್ವಾನವನ್ನು And ಕೊಟ್ಟಿತು. that is verse 11, the last benefit. ಅದೇ 11ನೇ ವಾಕ್ಯದ ಕೊನೆಯ ಲಾಭವಾಗಿರುತ್ತದೆ. You will receive a rich welcome into the eternal kingdom of our Lord and Savior Jesus Christ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನು ತನ್ನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. There was a prophet who was named Varyapuram Yonachan M.S. John. ವಾರ್ಯಪುರಂ ಯೋನಾಚನ್ ಎಂಬವರು, ಅವರ ಹೆಸರು MS ಜಾನ್ ಆಗಿತ್ತು. ಇವರು ಒಬ್ಬ ದೇವರ ಪ್ರವಾದಿಯಾಗಿದ್ದರು. God revealed to him when he is going to die. ದೇವರು ಅವರಿಗೆ ತಿಳಿಯಪಡಿಸಿದರು ಅವರ ಸಾವಿನ ದಿನ ಯಾವುದಾಗಿದೆ ಎಂಬುದಾಗಿ. And that day when it came, ಆ ಸಾವಿನ ದಿನವು ಅವರ ಜೀವಿತದಲ್ಲಿ he ಬಂದಾಗ told his wife, I am departing. ಅವರು ಹೆಂಡತಿಗೆ ಕರೆದು ಹೀಗೆ ಹೇಳುತ್ತಾ ಇದ್ದಾರೆ, ನನಗೆ ಹೋಗುವಂತ ಸಮಯ ಬಂದಿದೆ. She asked, what about me? ಆ ಅವರ ಹೆಂಡತಿ ಕೇಳುತ್ತಾರೆ, ನನ್ನ ಬಗ್ಗೆ ಏನು? He said, God will take care. ಅವರು ಹೀಗೆ ಹೇಳುತ್ತಾರೆ ಹೆಂಡತಿಗೆ, ದೇವರು ತಾನೇ ನಿನ್ನನ್ನು And ನೋಡಿಕೊಳ್ಳುತ್ತಾನೆ. he talked so many things. ಆ ಹೆಂಡತಿಯೊಟ್ಟಿಗೆ ಅನೇಕ ವಿಷಯಗಳನ್ನು ಅವರು ಚರ್ಚಿಸುತ್ತಾರೆ. But that day before he left this earth, ಆ ದಿನದಂದು ಈ ಭೂ ಯಾತ್ರೆಯನ್ನು ಅವರು ಮುಗಿಸುವಕ್ಕಿಂತ 4 ಮುಂಚೆ times he repeated that word, welcome. 4 ಸಾರಿ ಪದೇ ಪದೇ ಆಗಿ ಅವರು ಆ ಶಬ್ದವನ್ನು ಹೇಳುತ್ತಾರೆ. ಏನೆಂದರೆ ಆಹ್ವಾನ, 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 ಆಹ್ವಾನ I ಎಂಬುದಾಗಿ. don't know how you're going to depart this ಈ world. ಲೋಕದಲ್ಲಿ ನಿಮ್ಮ ಭೂ ಯಾತ್ರೆ ಹೇಗೆ ಕೊನೆಗೊಳ್ಳುತ್ತದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. Maybe accident, COVID or natural death or rapture, but end of the day you should have a rich welcome. ಇದು ನೀವು ಕಾಯಿಲೆ ನಿಮಿತ್ತವಾಗಿ ಸಾಯಬಹುದು, ಅಥವಾ ಅಪಘಾತವಾಗಬಹುದು, ಅಥವಾ ಸ್ವಾಭಾವಿಕ ಮರಣವನ್ನು ಹೊಂದಿಕೊಳ್ಳಬಹುದು, ಅಥವಾ ನೀವು ಯೇಸು ಕ್ರಿಸ್ತನನ್ನು ನೀವು ಮಧ್ಯಾಕಾಶದಲ್ಲಿ ನೋಡಬಹುದು. ಯಾವುದೇ ಕಾರಣದಿಂದ ನಿಮ್ಮ ಭೂಯಾತ್ರೆ ತೀರುವಂತ ಸಮಯದಲ್ಲಿ ಸ್ವರ್ಗದ ಆಹ್ವಾನ ನಿಮಗೆ ಸಿದ್ಧವಾಗಿರಬೇಕು. May God help each one of us. ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. Know Jesus personally and intimately. ಯೇಸು ಕ್ರಿಸ್ತನನ್ನು ಅತಿ ನಿಕಟವಾಗಿ ನಾವು ಅರಿತುಕೊಳ್ಳಬೇಕು. Share in his moral character. ಆತನ ಸದ್ಗುಣದಲ್ಲಿ ನಾವು ಪಾಲ್ಗೊಳ್ಳಬೇಕು. Overcome the corruption of the world. ಈ ಲೋಕದ ಕಲ್ಮಶವನ್ನು ನಾವು ಜಯಿಸಬೇಕು. And add all these things. ಈ ಎಲ್ಲಾ ಸಂಗತಿಗಳನ್ನು ನಾವು ಕೂಡಿಸಬೇಕು. Goodness, moral excellence. ನಾವು ನೋಡ್ತೇವೆ ಸದ್ಗುಣವೆಂಬ ಆ ಗುಣಾತಿಶಯಗಳು. Knowledge, self-control. ನಮ್ಮಲ್ಲಿ ಜ್ಞಾನವಿರಬೇಕು, ದಮ್ಮೆ ಇರಬೇಕು, Patient endurance. ನಮ್ಮಲ್ಲಿ ತಾಳ್ಮೆ ಇರಬೇಕು. Devoted to Jesus. ಯೇಸು ಕ್ರಿಸ್ತನಲ್ಲಿ ಭಯಭಕ್ತಿ ಉಳ್ಳ And ಜೀವಿತವನ್ನು reflect ಜೀವಿಸಬೇಕು. brotherly affection. ಸಹೋದರ ಸ್ನೇಹವನ್ನು ನಾವು And ತೋರ್ಪಡಿಸಬೇಕು. love every other human being. ಎಲ್ಲಾ ಮನುಷ್ಯರನ್ನು And ಪ್ರೀತಿಸುವರಾಗಿರಬೇಕು. enjoy the benefits of the add-ons. ಮತ್ತು ಈ ಎಲ್ಲವನ್ನು ನಾವು ನಮ್ಮ ಜೀವಿತದಲ್ಲಿ ನಂಬಿಕೆಗೆ ಕೂಡಿಸಿಕೊಳ್ಳುವಾಗ ಅದರ ಲಾಭಗಳನ್ನು ಸಹ ಅನುಭವಿಸಲು Fruitfulness, ಸಾಧ್ಯವಾಗುತ್ತದೆ. vision, security and rich welcome. ನಾವು ಫಲಭರಿತವಾದ ಜೀವಿತ, ದರ್ಶನ ಹೊಂದುವುದು, ಒಂದು ಭರವಸೆಯ ಜೀವಿತ ಮತ್ತು ಸ್ವರ್ಗದಲ್ಲೇ ಆ ಒಂದು ಅತ್ಯುತ್ತಮವಾದ ಆಹ್ವಾನವನ್ನು ಪಡೆದುಕೊಳ್ಳುವರಾಗಿರಬೇಕು. God bless all of you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Even as the Lord has spoken to us very powerfully this morning, we will ask the Lord, God, in this new way of life, in this new life divine, help us to bear much fruit for thy kingdom,
by abiding in you and you alone. ದೇವರು ಬಲವಾಗಿ ಆಗಲೇ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ನಾವು ದೇವರಲ್ಲಿ ಬೇಡಿಕೊಳ್ಳೋಣ, ದೇವರೇ ಈ ಒಂದು ಹೊಸ ಜೀವಿತದಲ್ಲಿ ದೈವಿಕವಾದ ಆ ಸ್ವಭಾವವನ್ನು ನಿನ್ನಲ್ಲಿಯೇ ನೆಲೆಗೊಂಡು ನಾವು ಬಹಳಷ್ಟು ಫಲವನ್ನು ನಮ್ಮ ಜೀವಿತದಲ್ಲಿ ಕೊಡುವುದಕ್ಕಾಗಿ ಸಹಾಯ ಮಾಡುವುದಾಗಿ ಈ ಹಾಡನ್ನು ಪ್ರಾರ್ಥನೆ ನಿಮಿತ್ತವಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. ಅತ್ಯಂತವಾದ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, and the continuous working of the blessed Holy Spirit, ಪರಿಶುದ್ಧಾತ್ಮನ ನಿತ್ಯವಾದ ಕೆಲಸವು be with each one of us, ನಮ್ಮೆಲ್ಲರ ಜೊತೆಯಲ್ಲಿ ಸದಾಕಾಲವಿರಲಿ, to be faithful and fruitful in our Lord Jesus Christ. ಯೇಸು ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿರುವುದಕ್ಕೆ, ಫಲ ಕೊಡುವುದಕ್ಕೆ ಸಹಾಯ ಮಾಡಲಿ. God bless you. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.